ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂತಂದರೆ ನನ್ನ ಒಂದು ಏರಿಯಾ 2 ಕಿಲೋಮೀಟರ್ ದೂರದಲ್ಲಿ ಬಸವನಗರ ತಾಂಡ ಅಂತೇಳಿ ಬರುತ್ತದೆ. ಆ ತಾಂಡಕ್ಕೆ ಇವತ್ತು ಯಾಕೆ ಬಂದಿನಪ್ಪ ಅಂತ ಹೇಳ್ತೀನಿ. ಇದನ್ನು ಕೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಅಂತಂದರೆ ತಾಂಡದಲ್ಲಿ ಕೆಲವೊಂದು ಮಕ್ಕಳುಗಳಿಗೆ ಇಂಜೆಕ್ಷನ್ ಅಂದರೆ ಲಸಿಕೆ ಹಾಕಿಸಲು ಇತ್ತು. ಅದಕ್ಕಾಗಿ ನಾನು ನನ್ನ ಏರಿಯಾದಲ್ಲಿ ಅಂದರೆ ತಾಂಡದಲ್ಲಿ ಓಡಾಡಿ ಮನೆಗಳಿಗೆ ಯಾವ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಬೇಕು ಇತ್ತೋ ಅವರ ಮನೆಗೆ ಹೋಗಿ ಅವರ ತಾಯಂದರಿಗೆ ಇವತ್ತು ನಿಮ್ಮ ಮಕ್ಕಳದ ಲಸಿಕೆ ಇದೆ ಅಂತ ಹೇಳಿ ಬಂದಿದ್ದೇನೆ. ನೋಡಿ ಇವಾಗ ಎಲ್ಲಿ ಲಸಿಕೆ ಮಾಡ್ತಾರಂದರೆ ಅಲ್ಲಿ ಒಂದು ಸ್ಕೂಲ್ ಇದೆ, ಪ್ರಾಥಮಿಕ ಆರೋಗ್ಯ ಸ್ಕೂಲ್ ಇದೆ. ಅದಕ್ಕೋಸ್ಕರ ಆ ಸ್ಕೂಲಲ್ಲಿ ಲಸಿಕೆಯನ್ನು ಅಂಗನವಾಡಿ ಕೂಡ ಇಲ್ಲೇ ಇದೆ. ಅದಕ್ಕೋಸ್ಕರ ಮಕ್ಕಳನ್ನು ಕರೆದುಕೊಂಡು ಬಂದೀನಿ. ನೋಡಿ ಇಲ್ಲಿ ನಮ್ಮ ಸರ್ ನಮ್ಮ ಸಿಸ್ಟ್ರು ಕೂಡ ಮಕ್ಕಳಿಗೆ ಇಂಜೆಕ್ಷನ್ ಮಾಡೋದಕ್ಕೆ ಬಂದ್ದಾರೆ. ಆಮೇಲೆ HPV ವ್ಯಾಕ್ಸಿನೇಷನ್ ಕೂಡ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಲ್ಲೊಂದು ಹುಡುಗಿನೂ ಕೂಡ ಬಂದು ಕೂತಿದ್ದಾಳೆ. ನೋಡಿ ಇದು ಏನದಪ್ಪ ಅಂದ್ರೆ ಸ್ಕೂಲ್ ಒಳಗೆ ಏನದ ಅಂದರೆ ಅಂಗನವಾಡಿ ಕೇಂದ್ರ ಅದ. ಅದಕ್ಕೋಸ್ಕರ ಇಲ್ಲೇ ನಾವು ಪ್ರತಿ 2ನೇ ಗುರುವಾರ ಇಲ್ಲಿ ಸೆಷನ್ ಮಾಡ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಕರ್ಕೊಂಡು ಬಂದು ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ತೀವಿ ಮತ್ತು ಗರ್ಭಿಣಿಯರಿಗೆ TD ಇಂಜೆಕ್ಷನ್ ಕೂಡ ಕೊಡ್ತೀವಿ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಮತ್ತೆ ನೋಡಿ ಎಲ್ಲಿ ಬಂದಿನಪ್ಪ ಅಂದ್ರೆ ರೋಡಿಗೆ ಹೊಂಟಿದ್ದೀನಿ. ರೋಡಿಗೆ ಹೊಂಟಿದ್ದಾಗ ಮತ್ತೊಂದು ಸ್ವಲ್ಪ ಕೆಲಸ ಇತ್ತು, ಮತ್ತು ಸ್ಕೂಲಿಗೆ ಹೋದೆ. ಅದಕ್ಕೋಸ್ಕರ ಸ್ಕೂಲ್ ಪೂರ್ತಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ಕೂಲ್ ಹೆಂಗಿದೆ ಅಂತೇಳಿ. ಸ್ಕೂಲ್ ನೋಡಿ ಎಷ್ಟು ನೈಸ್ ಆಗ್ಯದ, ಅಂದ್ರೆ ಭಾಳ ಪ್ರಶಾಂತದ. ಇಲ್ಲಿ ಯಾವುದೇ ಒಂದು ಕಿರಿಕಿರಿ ಟೆನ್ಷನ್, ಗಾಡಿ ಟೆನ್ಷನ್ ಅದು ಕೂಡ ಏನೂ ಇಲ್ಲ. ಸ್ಕೂಲ್ ಮತ್ತು ಅಂಗನವಾಡಿ ಇಷ್ಟು ಪ್ರಶಾಂತಾಗಿ ಅವ. ಅದಕ್ಕೋಸ್ಕರ ನನಗೆ ಏನು ಅನ್ನಿಸ್ತಂದ್ರೆ ಅಲ್ಲೇ ಇವತ್ತು ಜಲ್ದಿ ಬರೋಕ್ಕೆ 1-2 ಗಂಟೆ 3 ಗಂಟೆ ಅಲ್ಲೇ ಕೂತೆ. ಆಮೇಲೆ ನಮ್ಮ ಮನೆಯಲ್ಲಿ ಗಿಡ ಹಚ್ಚಬೇಕಿತ್ತು. ಟೀಚರ್ಗಳಾದ ಟೀಚರ್ ಒಂದು ಸ್ವಲ್ಪ ನಂಗೆ ಮಾಡಬೇಕಿತ್ತು ರೀ ಗಿಡ ಹಚ್ಲಕ್ಕೆ ಅಂದ್ಕೊಂಡೆ. ಆ ಸ್ಕೂಲ್ ಮಕ್ಕಳು ನನಗೂ ಇವತ್ತು ನೋಡಿ ಇದು ಅಂಗನವಾಡಿ ಪೂರ್ತಿ ನಿಮಗೂ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಅಲ್ಲಿ ಪೋಲಿಯೋ ಇರೋದಕ್ಕಾಗಿ ಗಾಡಿ ಮೇಲೆ ಹೋಗಿದೆ. ನೋಡಲ್ಲಿ ಹುಡುಗರು ಕೂಡ ಸ್ಕೂಲ್ ಹುಡುಗರು ಕೂಡ ಕಾಣಿಸ್ಲತ್ತವಲ್ವ. ಹೆಂಗಿರ್ತದಪ್ಪ ಅಂತಂದರೆ ಸೆಷನ್ 2 ಕಿಲೋಮೀಟ್ರ್ ದೂರ ಹೋಗಬೇಕು. ಇದು ಗೇಟ್ ನೋಡಿ ಹೊಲದಾಗದ. ಇದು ಹೊಲ ಕೂಡ ಕಾಣಿಸ್ತದೆ. ಈಗ ನೋಡಿ ಇಲ್ಲೊಂದು ಕುರಿ ಕೂಡ ಬಂದಿದೆ. ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ನಾನು ಸೆಷನ್ ಇರುವ ಕಾರಣಕ್ಕಾಗಿ ಒಂದು ಏರಿಯಾಕ್ಕೆ ಹೋಗಿ ಮಕ್ಕಳನ್ನು ಕರೆಸಿ ಅವಕ್ಕೆ ಇಂಜೆಕ್ಷನ್ ಕೂಡ ಮಾಡಿಸಿದ್ದೇನೆ. ಆಮೇಲೆ ಗರ್ಭಿಣಿಯರಿಗೆ TD ಇಂಜೆಕ್ಷನ್ ಕೂಡ ಮಾಡಿಸಿ ಬರೋ ಟೈಮಿಗೆ ಅಲ್ಲಿ ಜಾಸ್ತಿ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಕರಿಬೇವಿನ ಗಿಡ ಇರ್ತದೆ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕರಿಬೇವು ಕಡ್ಕೊಂಡಿದ್ದೆ. ಯಾಕಂದರೆ ಪಲ್ಯಕ್ಕೆ ಫಾಣಕ್ಕೆ ಅದಕ್ಕೆ ಬೇಕಾಗ್ತದಲ್ವ, ಹಸಿದಿರ್ತದೆ, ಭಾಳ ವಾಸನೆ ಕೂಡ ಇದೆ ಹಸಿ ಕರಿಬೇವು. ಅದಕ್ಕೋಸ್ಕರ ತಗೊಂಡು ನೋಡಿ ಇಲ್ಲಿ ಗಾಡಿ ನಮ್ಮ ಮನೆಯವ್ರು ಬರ್ತಾರೆ ಅನ್ನೋದಕ್ಕೆ ನಿಂತೀನಿ. ಅದಕ್ಕೋಸ್ಕರ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.